ಹಲೋ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನಾನು ವಿಜಯ್ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ನಾನು ತುಂಬ ದಿವಸಗಳಿಂದ ನನ್ನ ಚಾನಲಲ್ಲಿ ಕೆಲವೊಂದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಹೀಗೆ ಬ್ಯುಸಿ ಇರೋ ಕಾರಣ ಈಗ ಮತ್ತೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ. ಎಲ್ಲರೂ ವಿಡಿಯೋಗಳನ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ ಆಲ್ರೆಡಿ. ಇನ್ನೂ ಎಲ್ಲ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಮುದ್ದಾದ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂತ ನೋಡಿ. ನಾವು ಮಕ್ಕಳಿಗೆ ಶಾಲೆಗಳಲ್ಲಿ ರೈಮ್ಸ್ ಹೇಳ್ಕೊಡ್ತೀವಿ, ಹೊರಗಡೆ ಸುಮಾರು ಹಾಡುಗಳನ್ನು ಕೇಳ್ತಾರೆ ಮಕ್ಕಳು. ಆದರೆ ನಾವೇನಾಗಿದೆ ಅಂದರೆ ಇತ್ತೀಚೆಗೆ ಮಕ್ಕಳಲ್ಲಿ ಕೂಡ ಆಧ್ಯಾತ್ಮಿಕತೆಯನ್ನು ಬೆಳೆಸಬೇಕು. ಮತ್ತು ಏನಂದರೆ ಮಕ್ಕಳಿಗೆ ದೇವರ ಭಜನೆಗಳನ್ನು, ಹಾಡುಗಳನ್ನು ಹೇಳ್ಕೊಡ್ಬೇಕು. ಇದು ಶಾಲೆಗಳಲ್ಲೂ ನಡಿಬೇಕು ಮತ್ತು ಮನೆಗಳಲ್ಲೂ ಕೂಡ ಈ ಥರದ್ದು ನಡೆದಾಗ ಏನಾಗುತ್ತೆ ಅಂತಂದರೆ ಮಕ್ಕಳಿಗೆ ಪಾಸಿಟಿವ್ ಎನರ್ಜಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ ನಾನು ತೋರಿಸ್ತಾ ಇರ್ತಕ್ಕಂಥ ವಿಡಿಯೋ ನೀವು ಕೊನೆಯವರೆಗೂ ನೋಡಿದ್ರೆ ಎಷ್ಟು ಸುಲಭವಾದ ಭಜನೆಯನ್ನು ಎಷ್ಟು ಚೆನ್ನಾಗಿ ಮಕ್ಕಳಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ಟೆನ್ಷನ್ನೆಲ್ಲ ನಾವು ಮರ್ತು ಬಿಡ್ಬೋದು ಅಂತ. ಈಗ ಎಂಥದ್ದು ಗೊತ್ತಿಲ್ಲ, ದೇವರು ಜೀವನದಲ್ಲಿ ನಿಂಗೆ ಒಂದು ಚೂರು ಟೆನ್ಷನ್ ತಗೊಳ್ಳಿ ಹೇಳಿದ. ತನ್ನ ಹೆಸರು ಹೇಳಿ ಆರಾಮಾಗಿರಿ ಹೇಳಿ. ಈಗ ಅವನ ಹೆಸರು ಹೇಳೋಣ. ರಾಧೆ ಶ್ಯಾಮ ರಾಧೆ ಶ್ಯಾಮ ಹೇಳು ಮಗುವೆ, ಹರೇ ರಾಮ ನನ್ನು ಮಗುವೆ, ಪುಟ್ಟ ಕರವ ತತ್ತಿಯಮ್ಮ ಕೃಷ್ಣ ಎನ್ನುತ್ತ ದತ್ತಿಯಾಗಿ ಭಜನ ರಾಮ ಎನ್ನುತ್ತ ಹೇಳು ರಾಧೆ ಶ್ಯಾಮ ರಾಧೆ ಶ್ಯಾಮ ಹೇಳು ಮಗುವೆ, ಹರೇ ರಾಮ ಎನ್ನು ಮಗುವೆ, ನಿಷ್ಕಳಂಕ ಮೂರ್ತಿ ಹೇಳು ರಾಮೆಂದು ನಿಷ್ಕಪಟ ಹೃದಯ ತಟ್ಟಿ ದೇವರೇ ಬಂದು ಹೇಳು ರಾಧೆ ಶ್ಯಾಮ ಹೇಳು ಮಗುವೆ, ಹರೇ ರಾಮ ಎನ್ನು ಮಗುವೆ. ಇಷ್ಟು ಹೇಳ್ಕೊಂಡು ಆರಾಮಾಗಿದ್ರ ತುತ್ತೇಳುತ್ತಾ ಕೊಡಕ್ಕಯ್ಯ. ಈಗ ಎಂಥದ್ದು ಗೊತ್ತಿಲ್ಲ, ದೇವರು ಜೀವನದಲ್ಲಿ ನಿಂಗೆ ಒಂದು ಚೂರು ಟೆನ್ಷನ್ ತಗೊಳ್ಳಿ ಹೇಳಿದ. ತನ್ನ ಹೆಸರು ಹೇಳಿ ಆರಾಮಾಗಿರಿ ಹೇಳಿ. ಈಗ ಅವನ ಹೆಸರು ಹೇಳೋಣ. ರಾಧೆ ಶ್ಯಾಮ ಹೇಳು ಮಗುವೆ, ಹರೇ ರಾಮ ನನ್ನು ಮಗುವೆ, ಪುಟ್ಟ ಕರವ ತತ್ತಿಯಮ್ಮ ಕೃಷ್ಣ ಎನ್ನುತ್ತ ದತ್ತಿಯಾಗಿ ಭಜನ ರಾಮ ಎನ್ನುತ್ತ ಹೇಳು ರಾಧೆ ಶ್ಯಾಮ ಹೇಳು ಮಗುವೆ, ಹರೇ ರಾಮ ಎನ್ನು ಮಗುವೆ, ನಿಷ್ಕಳಂಕ ಮೂರ್ತಿ ಹೇಳು ರಾಮೆಂದು ನಿಷ್ಕಪಟ ಹೃದಯ ತಟ್ಟಿ ದೇವರೇ ಬಂದು ಹೇಳು ರಾಧೆ ಶ್ಯಾಮ ಹೇಳು ಮಗುವೆ, ಹರೇ ರಾಮ ಎನ್ನು ಮಗುವೆ. ಇಷ್ಟು ಹೇಳ್ಕೊಂಡು ಆರಾಮಾಗಿದ್ರ ತುತ್ತೇಳುತ್ತಾ ಕೊಡಕ್ಕಯ್ಯ.